ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಅನಿತಾ ಜಾನ್ಸಿ ಜೊತೆ ಮಾತಾಡ್ತಾ ಇರ್ತಾಳೆ. ಅವನ್ನ ನಂಬಕ್ ಹೋಗ್ಬೇಡ, ಅವನು ತುಂಬಾ ಕೆಟ್ಟವನು, ಹೇಗಾದ್ರೂ ಮಾಡಿ ನಿನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾನೆ, ಅವನು ತನ್ನ ಹತ್ರ ಸೆಳ್ಕೊಳ್ಳೋಕೆ ಏನಾದ್ರೂ ಕತೆ ಕಟ್ಟಿ ನಿನ್ನ ನಂಬಿಸ್ತಾನೆ ಅಂತ ಹೇಳೋದನ್ನ ಪಲ್ಲವಿ ಹಿಂದ್ಗಡೆ ನಿಂತ್ಕೊಂಡು ಎಲ್ಲಾ ಮಾತನ್ನು ಕೇಳಿಸ್ಕೊಂಡ್ಬಿಡ್ತಾಳೆ. ಆಗ ಅನಿತಾ, ಏನೇ ಕೇಳಿಸ್ಕೊಂಡಿಯಾ? ಓ, ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಅನಿಸ್ತಾ ಇದೆಯೇ? ನನ್ನ ಹೊಡಿಬೇಕು ಅಂತ ಅನಿಸ್ತಾ ಇದೀಯಾ? ನೀನೀಗ ನಿನ್ನಿಂದ ಏನು ಮಾಡ್ಕೊಳಕ್ ಆಗಲ್ಲ ಕಣೆ. ಇದನ್ನೆಲ್ಲ ನೋಡಿ ಸಿಟ್ಟು ಬರ್ತಾ ಇದೀಯಾ? ನಿಮ್ ಅಣ್ಣಂಗೆಲ್ಲ ವಿಷಯನೂ ಹೇಳ್ಬೇಕು ಅಂತ ಅನಿಸ್ತಾ ಇದೀಯಾ? ಏನು ಮಾಡ್ಕೊಳಕ್ ಆಗಲ್ಲ ಕಣೆ. ನಿಮ್ಮ ಅಣ್ಣ ನನಗ್ ಮೋಸ ಮಾಡಿದಾನೆ ಅಂದ್ಮೇಲೆ ಅವನ್ ಹೇಗೆ ನಾನು ನೆಮ್ಮದಿಯಿಂದ ಇರಕ್ ಬಿಡ್ತೀನಿ? ಅಣ್ಣನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿನ್ ಜೀವನದ ಬಗ್ಗೆ ಯೋಚನೆ ಮಾಡು. ನನ್ ಜೊತೆ ಕೈ ಮಿಲಾಯಿಸು, ನಿಮ್ ಅಣ್ಣನ ಜೀವನನ ನರ್ಕ ಮಾಡೋಣ. ಅಲ್ಲ, ಅಷ್ಟಕ್ಕೂ ನೀನು ಮೊದ್ಲೇಗಿದ್ದೆ ಅದೇ ತರ ಆಗ್ಬಿಡು. ಈ ತರ ಬದ್ಲಾಗಿ ಅಣ್ಣನ್ಗೋಸ್ಕರ ಎಲ್ಲ ತ್ಯಾಗ ಮಾಡಕ್ ಹೋಗ್ಬಿಡ, ನಿನ್ ಜೀವನದ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ ಅನಿತಾ. ಈ ಕಡೆ ಝಾನ್ಸಿ ತುಂಬಾನೇ ಡೀಪ್ ಆಗಿ ನೈಟ್ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಲ್ಲ, ಈ ರಾಘು ಒಳ್ಳೆಯವನು ಕೆಟ್ಟವನು ನಂಗೊಂದು ಅರ್ಥನೇ ಆಗ್ತಾ ಇಲ್ಲಲ್ಲ. ಅಲ್ಲ, ತಂಗಿ ಬಗ್ಗೆ ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಕೇರ್ ಇರೋನು ಅಷ್ಟೊಂದು ಕೆಟ್ಟವನಾಗಕ್ಕೆ ಹೇಗ್ ಸಾಧ್ಯ? ಅನಿತಾ ಬೇರೆ ಏನೇನೋ ಹೇಳ್ತಾ ಇದ್ದಾಳೆ, ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ತಲೆ ಕೆಟ್ಟ ಹೋಗ್ತಾ ಇದೆ, ಅವ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಡೀಪ್ ಆಗಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಈ ಕಡೆ ಮನೇಲಿ ಎಲ್ರು ರಾಘು ಜೊತೆ ಮಾತಾಡ್ತಾ ಕೂತಿರ್ತಾರೆ. ಆಗ ದೊಡ್ಡಪ್ಪ ಅದು, ಅಲ್ಲಪ್ಪ ರಾಘು, ಇವತ್ತು ಆಫೀಸಲ್ಲಿ ಏನೇನಾಯ್ತು ನಮಗೂ ಸ್ವಲ್ಪ ಹೇಳು, ನಾವು ಸ್ವಲ್ಪ ಖುಷಿ ಪಡ್ತೀವಿ ಅಂತ ಕೇಳ್ತಾ ಇರುವಾಗ, ದೊಡ್ಡಪ್ಪ ಇವತ್ತೊಂದು ಆಚಾರ ನಡೆದೋಗ್ಬಿಡ್ತು. ಏನ್ ಗೊತ್ತಾ, ನಾವು ಝಾನ್ಸಿ ಮೇಡಮ್ ಅವ್ರಿಗೆ ನೆನಪಿದ್ದಾಗ ನಾವು ಯಾವ ಎಳ್ನೀರ್ ಅಂಗಡಿಗೆ ಹೋಗ್ತಾ ಇದ್ವಲ್ಲ, ಅದೇ ಎಳ್ನೀರ್ ಅಂಗಡಿಗೆ ಮೇಡಮ್ ಅವರು ಕರ್ಕೊಂಡು ಹೋಗ್ಬಿಟ್ರಿ ಇವತ್ತು. ನನಗಂತೂ ತುಂಬಾನೇ ಖುಷಿ ಆಗ್ಬಿಡ್ತು. ಅದರಲ್ಲಿ ಆ ವ್ಯಕ್ತಿ ನೀವಿಬ್ರು ಕಪಲ್ಸ್ ಅಂತ ಪದೇ ಪದೇ ಹೇಳ್ತಾನೆ ಇದ್ದ. ಇದನ್ನ ಕೇಳಿ ಝಾನ್ಸಿ ಅವ್ರಿಗೆ ತುಂಬಾನೇ ಸಿಟ್ಟು ಬರ್ತಾ ಇತ್ತು. ನನಗಂತೂ ಒಂಥರ ಮಜವಾಗಿತ್ತು ಈ ದಿನ ಅಂತ ರಾಘು ಹೇಳ್ತಾ ಇರ್ತಾನೆ. ಆಗ ದೊಡ್ಡಪ್ಪ, ಓ ಹೌದಾ, ಒಳ್ಳೇದಾಗ್ಲಪ್ಪ. ಆದ್ರೆ ನನ್ಗೆ ಯಾವ್ದಕ್ಕೂ ಬೇಜಾರಿಲ್ಲ. ಅವಳೇನೋ ಚಿಕ್ಕ ಚಿಕ್ಕದಾಗಿ ಬಟ್ಟೆ ಹಾಕ್ತಾಳೆ ಅಂತ ಹೇಳ್ದೆ, ಅದಕ್ಕೆ ಸಂಗ್ ಸ್ವಲ್ಪ ಬೇಜಾರಾಗ್ತಾ ಇದೆ ಅಷ್ಟೇ. ಬಿಟ್ರೆ ಬೇರೆ ಏನಿಲ್ಲಪ್ಪ. ಮತ್ತೆ ಆಮೇಲೆ ಈ ಮನೆಗ್ ಬಂದ್ಮೇಲೆನೆ ಅವಳು ಅದೇ ತರ ಚಿಕ್ಕ ಚಿಕ್ಕ ಬಟ್ಟೆ ಹಾಕಿದ್ರೆ ಏನ್ ಮಾಪ ಮಾಡೋದು ಅಂತ ಹೇಳಿದಾಗ, ದೊಡ್ಡಪ್ಪ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಝಾನ್ಸಿ ಮೇಡಮ್ ಅವರು ಸೀರಿಯಲ್ಕ್ಕಿಂತ ಆ ಚಿಕ್ಕ ಚಿಕ್ಕದಾಗ ಏನ್ ಡ್ರೆಸ್ ಹಾಕ್ತಾರಲ್ಲ ಅದರಲ್ಲೇ ಅವರು ತುಂಬಾನೇ ಚೆನ್ನಾಗಿ ಕಾಣ್ತಾರೆ. ನನಗಂತೂ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಂತ ಪೋಲಿಯಾಗಿ ಮಾತಾಡ್ತಾನೆ ರಾಘು. ಆಗ ಸಂಗೀತ ಅಜ್ಜಿಗೆ ಕೇಳ್ತಾಳೆ, ಅಲ್ಲ ಅಜ್ಜಿ, ಅತ್ಗೆ ಈ ಮನೆಗ್ ಬಂದ್ಮೇಲೆ ಅದೇ ತರ ಚಿಕ್ಕ ಚಿಕ್ಕದಾಗಿ ಬಟ್ಟೆ ಹಾಕೊಂಡು ಮಾಡರ್ನ್ ಆಗಿದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದಾಗ, ಅದೇಗೆ ಆಗುತ್ತೆ, ಈ ಮನೆಗ್ ಬಂದ್ಮೇಲೆ ಸೀರೆನೆ ಉಡ್ಬೇಕು ಅವಳು, ಆ ತರ ಬಟ್ಟೆ ಹಾಕೋಕೆ ನಾನಂತೂ ಪರ್ಮಿಷನ್ ಕೊಡಲ್ಲ ಅಂತ ಅಜ್ಜಿ ಹೇಳ್ತಾಳೆ. ಆಗ ಎಲ್ರು, ಅಲ್ಲ, ಅವಳು ನಮಗೋಸ್ಕರ ಅಷ್ಟೊಂದೆಲ್ಲ ಬದ್ಲಾದ್ಲು ಅಂದ್ಮೇಲೆ ನಾವು ಅವಳಿಗೋಸ್ಕರ ಬದ್ಲಾಗ್ಬಾರ್ದಾ? ಅದಕ್ಕೆ ನಾವೆಲ್ರು ಅವಳಿಗೋಸ್ಕರ ಬದ್ಲಾಗನ, ಅವಳ ತರ ನಾವು ಮಾಡರ್ನ್ ಆಗಿರೋಣ ಬಿಡಿ ಅಂತ ಎಲ್ರು ಖುಷಿಯಾಗಿ ಹೇಳ್ತಾರೆ. ಆಗ ಅಜ್ಜಿ, ಹೌದೌದು, ಅವಳು ಮನಸ್ಸು ಮೆಚ್ಚಿದ ಸೊಸೆ ಅಲ್ವಾ, ಹಾಗಿದ್ಮೇಲೆ ಅವಳು ಹೇಳ್ದಾಗೆ ನಡೀಲಿ, ಅವಳು ಯಾವ ತರ ಇರ್ತಾಳೆ ಅದೇ ತರ ನಾವು ಇದ್ರೆ ಆಯ್ತು, ನಾವು ಮಾಡರ್ನ್ ಆಗಿರೋಣ ಅಂತ ಅಜ್ಜಿ ಹೇಳ್ತಾಳೆ. ಸೊ ಎಲ್ರು ತುಂಬಾನೇ ಖುಷಿಯಿಂದ ಇರ್ತಾರೆ. ಆಗ ಸಡನ್ಲಿ ರಾಘುಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ನಲ್ಲಿ ಮಾತಾಡಕ್ಕೆ ಅಂತ ಹೊರಗಡೆ ಹೋಗ್ತಾನೆ. ಆಗ ಆ ಕಾಲ್ ನಲ್ಲಿ ಪಲ್ಲವಿ ಮಾತಾಡ್ತಾ ಇರ್ತಾಳೆ. ಅಣ್ಣ ಹೇಗಿದೀಯಣ್ಣ, ಚೆನ್ನಾಗಿದೀಯಾ ಅಂತ ಕೇಳಿದಾಗ, ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ ಅಂತ ರಾಘು ಕೇಳಿದಾಗ, ಅದು ಅಣ್ಣ ನಾನ್ ಚೆನ್ನಾಗಿದ್ದೀನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ನಾಳೆ ಪಾರ್ಕಲ್ಲಿ ಸಿಗ್ತೀಯಾ ಅಂತ ಕೇಳ್ತಾಳೆ. ಪಾರ್ಕಲ್ಲ, ಯಾಕಮ್ಮ, ಏನಾಯ್ತು, ಏನಾದ್ರು ಸಮಸ್ಯೆನಾ ಅಂತ ಕೇಳಿದಾಗ, ಏನಿಲ್ಲಣ್ಣ, ನಿನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೆ ಮನೇಲಿ ಬೇಡ ಹೊರಗಡೆ ಸಿಗೋಣ, ನಾಳೆ ಒಂದ್ ಸ್ವಲ್ಪ ಹೊತ್ತು ಬೇಗನೆ ಬಂದ್ಬಿಡು ಅಂತ ಪಲ್ಲವಿ ಹೇಳ್ತಾಳೆ. ಸರಿ ಆಯ್ತಮ್ಮ ಅಂತ ಅನ್ಕೊಂಡು ರಾಘು ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಮನೇಲಿ ಝಾನ್ಸಿ ತುಂಬಾನೇ ಡೀಪ್ ಆಗಿ ಚಿಂತೆ ಮಾಡ್ತಾ ಕೂತಿರ್ತಾಳಲ್ವಾ, ಅದನ್ನ ಗಮನಿಸಿದ ತುಳಸಿ, ಓ ಇವಳೇನು ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾಳೆ, ಓ ಇವಳಿಗೇನಾದ್ರೂ ಒಂಟಿತನ ಅನ್ನೋದು ಕಾಡ್ತಾ ಇದೆಯಾ, ಹೇಗಾದ್ರೂ ಮಾಡಿ ಈ ಟೈಮ್ನ ನಾನು ಉಪಯೋಗಿಸ್ಕೋಬೇಕು ಅಂತ ಮಗನ್ಗೆ ಕಾಲ್ ಮಾಡ್ತಾಳೆ. ಆಗ ಪ್ರಣವ್ ಹೊರಗಡೆ ಏನೋ ಮಾಡ್ತಾ ಇರ್ತಾನೆ. ಆಗ ಪ್ರಣವ್ಗೆ ಕಾಲ್ ಮಾಡಿ, ಏ ಎಲ್ಲ ಇದೀಯಾ ಅಂತ ಕೇಳಿದಾಗ, ಮಾಮ್, ಅದು ಝಾನ್ಸಿನ ಹೇಗ್ ಪಟಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಹೊರಗಡೆ ಇದ್ದೆ ಮಾಮ್ ಅಂತ ಹೇಳಿದಾಗ, ಏ ಇಡಿಯಟ್, ನಾನೊಂದು ಪ್ಲಾನ್ ಮಾಡಿದ್ದೀನಿ, ಆ ಪ್ಲಾನ್ ಅಲ್ಲಿ ನಾನು ಒಳಗಡೆ ಹೋಗಿ ಕಾಲ್ನ ರಿಸೀವ್ ಮಾಡಿ ಇಟ್ಟಿರ್ತೀನಿ ನಿಂದು, ನಾವೆಲ್ಲ ಏನೇನ್ ಮಾತಾಡ್ತೀವೋ ಅದನ್ನೆಲ್ಲ ನೀನ್ ಕೇಳಿಸ್ಕೊ, ನಾನು ಯಾವಾಗ ಕಾಲ್ ಕಟ್ ಮಾಡ್ತೀನೋ ಅವಾಗ ನೀನು ಅವಳಿಗೆ ಕಾಲ್ ಮಾಡು, ಪ್ರೀತಿಯಿಂದ ಎರಡು ಮಾತಾಡು ಅಂತ ಮಗನಿಗೆ ಹೇಳ್ತಾಳೆ. ಆಗ ಮಗ, ಓ ಓಕೆ ಮಾಮ್, ಸೂಪರ್ ಐಡಿಯಾ ಮಾಮ್ ನಿಂದು, ನಿನ್ ತಲೆಯಲ್ಲಾಗಿಲ್ಲ ಅಂತ ಮಾಮ್ನ ಅಪ್ರಿಶಿಯೇಟ್ ಮಾಡ್ತಾನೆ. ಆಗ ತುಳಸಿ ನಾಟಕ ಮಾಡ್ಕೊಂಡು ಝಾನ್ಸಿ ರೂಮ್ಗೆ ಬರ್ತಾಳೆ. ಓ ಝಾನ್ಸಿ, ಯಾಕಮ್ಮ, ಏನಾಯ್ತು, ಯಾಕೆ ಇನ್ನ ನಿದ್ದೆ ಬಂದಿಲ್ವಾ,
ಏನಮ್ಮ ಬೇಜಾರಾಗ್ತಾ ಇದೀಯಾ? ಏನಾಯ್ತು ಅಂತ ಕೇಳ್ತಾ ಇರುವಾಗ ಜಾನ್ಸಿ ಏನು ಮಾತಾಡದೆ ಅವಳನ್ನೇ ನೋಡ್ಕೊಂಡು ದುರ್ಗುಟ್ಕೊಂಡು ಕೂತ್ಕೋತಾಳೆ. ಓ ಯಾಕಮ್ಮ ತಲೆ ಕೆಡ್ಸ್ಕೊತೀಯ? ಎಲ್ಲ ಒಳ್ಳೇದಾಗೇ ಆಗುತ್ತೆ. ಅಲ್ಲ ನಿನ್ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದ್ 5 ನಿಮಿಷ ನಾವೇನಾದ್ರೂ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಅವ್ರದ್ದೇ ಕಾಲ್ ಬರುತ್ತೆ ಅಂತ ನಾನ್ ಕೇಳಿದೀನಿ. ಅವ್ರ ಕಾಲ್ ಆಗ್ಲಿ, ಅವ್ರ ಕಣ್ಮುಂದೆ ಬರೋದಾಗ್ಲಿ ಆದ್ರೆ ಅವ್ರಿಗೆ ನಿನ್ ಮೇಲೆ ಹೆಚ್ಚಿಗೆ ಪ್ರೀತಿ ಇದೆ ಅಂತ ಅರ್ಥ ಅಂತ ಹೇಳ್ತಾ ಇರ್ತಾಳೆ. ಅಂದ್ರೆ ತನ್ನ ಮಗ ಇವಾಗ ಕಾಲ್ ಮಾಡ್ತಾನೆ, ಝಾನ್ಸಿ ಅವನ್ನ ತನ್ನ ಪ್ರೀತಿ ಮಾಡ್ತಾನೆ ಅಂತ ತಿಳ್ಕೊತಾಳೆ ಅಂತ ಈ ಪ್ಲಾನ್ನ ವರ್ಕೌಟ್ ಮಾಡಕ್ಕೆ ನೋಡ್ತಾ ಇರ್ತಾಳೆ. ಆಗ ತುಳಸಿ ಕಾಲ್ನ ಕಟ್ ಮಾಡ್ತಾಳೆ. ಕಾಲ್ ಕಟ್ ಮಾಡಿದ್ಮೇಲೆ ಸಡನ್ಲಿ ಝಾನ್ಸಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಬಂದದ್ದನ್ನ ನೋಡಿ ಓ ನನ್ ಮಗನೇ ಕಾಲ್ ಮಾಡ್ದ, ಓ ಝಾನ್ಸಿಗೆ ನನ್ ಮಗನ್ ಪ್ರೀತಿ ಅರ್ಥ ಆಯ್ತು ಅನ್ಕೋತಾ ಇರ್ತಾಳೆ. ಆದ್ರೆ ಕಾಲ್ ಮಾಡಿರೋದು ರಾಘು ಆಗಿರ್ತಾನೆ. ರಾಘು ರಜೆ ಕೇಳೋಕೆ ಅಂತ ಫೋನ್ ಮಾಡಿರ್ತಾನೆ. ಮೇಡಮ್ ನಮಸ್ತೆ, ಹಾಯ್ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಏ ಇಡಿಯಟ್ ಏನಕ್ಕೋ ಫೋನ್ ಮಾಡಿದೆ ಅಂತ ಬೈತಾಳೆ. ಅಲ್ಲ ಮೇಡಮ್ ಅದು ನನಗೆ ನಾಳೆ ಬೆಳಗ್ಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಮೇಡಮ್ ಲೇಟಾಗಿ ಬರ್ತೀನಿ ಅಂತ ಹೇಳ್ತಾನೆ. ಯಾಕೆ ಅರ್ಧ ಗಂಟೆ ಲೇಟಾಗಿ ಬರ್ತೀಯಾ? ಅದೇನು ಗೊತ್ತಿಲ್ಲ, ಕರೆಕ್ಟಾಗಿ ಟೈಮಿಗೆ ಬಾ ಅಂತ ಹೇಳಿದಾಗ ಮೇಡಮ್ ದಯವಿಟ್ಟು ಮೇಡಮ್ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾಳೆ ಕರೆಕ್ಟಾಗಿ ಬರ್ತೀನಿ, ಒಂದು ಅರ್ಧ ತಾಸು ಅಷ್ಟೇ ಲೇಟ್ ಆಗೋದು, ಬೇಕಂದ್ರೆ ಸಾಯಂಕಾಲ ಅರ್ಧ ತಾಸು ಲೇಟಾಗಿ ಹೋಗ್ತೀನಿ ಮೇಡಮ್ ಅಂತ ಹೇಳಿದಾಗ ಅದೇನು ಬೇಕಾಗಿಲ್ಲ, ಕರೆಕ್ಟ್ ಟೈಮಿಗೆ ಬಾ, ನಿನ್ ಕಷ್ಟ ದುಃಖ ಕೇಳೋಕೆ ನನ್ಗೆ ಟೈಮ್ ಇಲ್ಲ, ಅರ್ಥ ಆಯ್ತಾ? ಓಕೆ ಅಂತ ಹೇಳ್ತಾಳೆ. ಓ ಓಕೆನಾ, ಸರಿ ಸರಿ ಮೇಡಮ್, ಹಾಗಿದ್ರೆ ನಾಳೆ ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಅಂತ ಹೇಳಿದಾಗ ನಾನೆಲ್ಲೋ ನಿನಗೆ ಓಕೆ ಅಂದೆ, ಏನೋ ಮಾತಾಡ್ತಾ ಇದೀಯಾ, ನಾಳೆ ಕರೆಕ್ಟ್ ಟೈಮ್ ಬಾ ಅಂತ ಹೇಳ್ತಾ ಇರುವಾಗ ಸರಿ ಸರಿ ಮೇಡಮ್ ಓಕೆ ಮೇಡಮ್ ಅಂತ ಆಕ್ಟ್ ಮಾಡ್ಕೊಂಡು ಕಟ್ ಮಾಡ್ಬಿಡ್ತಾನೆ ರಾಘು. ಇಡಿಯಟ್, ನಾನು ಓಕೆ ಅಂದೆ ಅಂತ ಸುಳ್ಳು ಬೇರೆ ಮಾತಾಡ್ತೀಯಾ, ನಾಳೆ ಬಾ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಝಾನ್ಸಿ ಕಾಲ್ನ ಕಟ್ ಮಾಡ್ತಾಳೆ. ಆದ್ರೆ ಈ ಕಡೆ ಪ್ರಣವ್ ಝಾನ್ಸಿಗೆ ಕಾಲ್ ಮಾಡ್ತಾನೆ ಇರ್ತಾನೆ. ಆದ್ರೆ ಝಾನ್ಸಿ ಫೋನು ಬಿಸಿ ಇರುತ್ತಲ್ವಾ, ಸೊ ಫೋನ್ ಹೇಗ್ ಹತ್ತುತ್ತೆ, ಸೊ ಅದಕ್ಕೋಸ್ಕರ ಪ್ರಣವ್ ತುಳಸಿಗೆ ಫೋನ್ ಮಾಡ್ತಾನೆ. ಮಗನ್ ಫೋನ್ ನೋಡಿ ಏ ಇಡಿಯಟ್ ಯಾಕೋ ಫೋನ್ ಮಾಡ್ದೆ, ಅಲ್ಲ ನನಗೆ ಯಾಕೆ ಮಾಡ್ತಾ ಇರ್ದೀಯಾ, ಅಲ್ಲ ಝಾನ್ಸಿಗೆ ಮಾಡು ಅಂತ ತಾನೇ ನಾನು ನಿಂಗೆ ಹೇಳಿದ್ದು ಅಂತ ಹೇಳಿದಾಗ ಮಾಮ್ ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ಆದ್ರೆ ಬಿಸಿ ಬರ್ತಾ ಇದೆ, ಅದೇ ಮಾಮ್ ಫೋನ್ ಮಾಡಕ್ ಸಾಧ್ಯ ಅಂತ ಹೇಳಿದಾಗ ಮತ್ತೊಳಗೊಂದು ಕಾಲ್ ಬಂತು ಅಂತ ಹೇಳಿದಾಗ ಅದ್ ಯಾರು ಮಾಡಿದ್ರು ಗೊತ್ತಿಲ್ಲ, ನಾನಂತರೂ ಮಾಡಿಲ್ಲ, ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೀನಿ ಮಾಮ್ ಆದ್ರೆ ಹೋಗ್ತಾನೆ ಇಲ್ಲ ಅಂತ ತುಳಸಿಗೆ ಹೇಳ್ತಾನೆ. ಈ ಕಡೆ ಪಲ್ಲವಿ ದೇವಸ್ಥಾನಕ್ಕೆ ಅಂತ ಹೊರಗಡೆ ಹೋಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಅನಿತಾ ಬರ್ತಾಳೆ. ಏನೇ ಎಲ್ಗೋ ಹೋಗ್ತಾ ಇದೀಯಾ? ಓ ದೇವಸ್ಥಾನಕ್ಕೆ ಹೋಗ್ತಾ ಇದೀಯಾ? ಓ ನಮ್ಮ ಅಣ್ಣನ್ ಕಾಪಾಡಪ್ಪ ಅಂತ ಕೇಳಕ್ ಹೋಗ್ತಾ ಇದೀಯಾ, ಇಲ್ಲ ನನಗ್ ಒಳ್ಳೆ ಬುದ್ಧಿ ಬರ್ಲಿ ಅಂತ ಕೇಳಕ್ ಹೋಗ್ತಾ ಇದೀಯಾ? ನೀನ್ ಏನ್ ಮಾಡಿದ್ರು ನಿಮ್ಮ ಅಣ್ಣನ್ನ ಸುಮ್ನೆ ಬಿಡಲ್ಲ ಕಣೆ, ನೀನೇ ಮನಸ್ಸು ಬದಲಾಯಿಸಿ ನನ್ ಕಡೆ ಆಗ್ಬಿಡು, ಅವಾಗ ನಿನ್ ಜೀವನ ಚೆನ್ನಾಗಿರುತ್ತೆ, ಯಾಕೆ ಯಾರ್ಯಾರಿಗೋಸ್ಕರ ನಿನ್ ಜೀವನನ ಹಾಳು ಮಾಡ್ಕೋತೀಯ, ಇನ್ನೂ ಟೈಮ್ ಇದೆ ಯೋಚನೆ ಮಾಡು ಅಂತ ಅನಿತಾ ಪಲ್ಲವಿಗೆ ವಾರ್ನ್ ಮಾಡ್ತಾಳೆ. ಈ ಕಡೆ ಬೆಳಗ್ಗೆ ರಾಘು ತುಂಬಾನೇ ಬೇಗವಾಗಿ ರೆಡಿಯಾಗಿ ಹೋಗ್ತಾ ಇರ್ತಾನೆ. ಆಗ ಮನೆಯಲ್ಲಿ ಟಿಫನ್ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದಾಗ ಬೇಡ ದೊಡಪ್ಪ ಇವತ್ತು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಸ್ವಲ್ಪ ಅರ್ಜೆಂಟು, ಅಲ್ಲೇ ಹೋಗಿ ಹೊರಗಡೆ ಏನಾದ್ರು ತಿನ್ಕೋತೀನಿ ಅಂತ ಹೇಳಿದಾಗ ಯಾಕಪ್ಪ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೀಯಾ, ಏನ್ ಕೆಲ್ಸ ಅಂತ ಹೇಳಿದಾಗ ಅದು ಬೇರೆ ಕೆಲಸ ಇದೆ ಅಂತ ರಾಘು ಹೇಳ್ತಾನೆ. ಆಗ ದೊಡ್ಡಮ್ಮ ಬಂದು ಸ್ವಲ್ಪ ಹೊತ್ತು ರಾಘು ಎಲ್ಲ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಅಲ್ಲೇ ನಿನ್ ಗೊತ್ತಲ್ವಾ ಅವನು ಕರೆಕ್ಟ್ ಟೈಮಿಗೆ ಹೋಗ್ತಾನೆ ಅಂತ, ಬೇಗ ಟಿಫನ್ ಮಾಡಕ್ಕೆ ಏನ್ ನಿಮ್ಗೆ ರೋಗ ಅಂತ ದೊಡ್ಡಪ್ಪ ಬೈದಾಗ ಅದು ಹಾಗಲ್ಲ, ಇವತ್ತು ರಾಘು ಒಂದ್ ಅರ್ಧ ಗಂಟೆ ಮುಂಚೆ ಹೋಗ್ತಾ ಇದ್ದಾನೆ ಅದಕ್ಕೆ ಇದೆಲ್ಲ ತೊಂದರೆ ಅಷ್ಟೇ ಅಂತ ಹೇಳಿದಾಗ ಏನಪ್ಪಾ ಅಂತ ಕೆಲಸ ಏನಿದೆ ಅಂತ ಹೇಳಿದಾಗ ಅದು ಹಾಗಲ್ಲ, ಇವತ್ತು ಪಲ್ಲವಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಅವಳು ಹೊರಗಡೆ ಬಾ ಅಂತ ಹೇಳಿದಾಳೆ, ಅದಕ್ಕೆ ಹೊರಗಡೆ ಅವಳನ್ನ ಕಂಡು ಮಾತಾಡ್ಸ್ಬೇಕು ಅಂತ ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಚಿಕ್ಕಮ್ಮನ್ಗೆ ಡೌಟ್ ಬರುತ್ತೆ. ಯಾಕಪ್ಪ ಏನಾಯ್ತು, ಪಲ್ಲವಿಗೆ ಏನಾದ್ರು ಸಮಸ್ಯೆನಾ, ಅವಳು ಸುಮ್ನೆ ಯಾವ್ದಕ್ಕೂ ಫೋನ್ ಮಾಡಲ್ಲ, ಏನಾದ್ರೂ ತೊಂದರೆ ಆಗಿದೆ ಅಂತ ನನಗನ್ನಿಸ್ತಾ ಇದೆ, ಏನಾಗಿದೆಯೋ ಏನೋ, ನನಗಂತೂ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಚಿಕ್ಕಮ್ಮ ಯಾಕೆ ತಲೆ ಕೆಡ್ಸ್ಕೊತೀರಾ, ನಾನು ಇದ್ಮೇಲೆ ಅವಳಿಗೆ ಏನೋ ತೊಂದರೆ ಆಗಲ್ಲ, ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ರಾಘು. ಈ ಕಡೆ ಪಲ್ಲವಿ ವೇಟ್ ಮಾಡ್ತಾ ಇರ್ತಾಳೆ ಅಣ್ಣಗೋಸ್ಕರ ಪಾರ್ಕ್ ಅಲ್ಲಿ. ಆಗ ಸಡನ್ಲಿ ಅಲ್ಲಿಗೆ ರಾಘು ಬರ್ತಾನೆ. ರಾಘುನ ನೋಡಿ ಖುಷಿಪಟ್ಟು ಏನಣ್ಣ ಚೆನ್ನಾಗಿದ್ಯಾ ಅಂತ ಕೇಳ್ತಾಳೆ. ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ ಅಂತ ರಾಘು ಕೇಳಿದಾಗ ಹೂನಣ್ಣ ನಾನು ಚೆನ್ನಾಗಿದ್ದೀನಿ, ಮನೇಲಿ ಎಲ್ರು ಹೇಗಿದ್ದಾರೆ ಅಂತ ಕೇಳಿದಾಗ ಎಲ್ರು ಆರಾಮಾಗಿದ್ದಾರಮ್ಮ, ಅಲ್ಲ ನೀನ್ ಇಲ್ಲಿಗೆ ಯಾಕಪ್ಪ ಅಂತ ಹೇಳಿದೆ, ಅಲ್ಲ ನಾನು ನೋಡ್ಬೇಕು ಅಂದಿದ್ದೀನಿ ನಾನೇ ಮನೆಗೆ ಬರ್ತಿದ್ನಲ್ಲ ಅಂತ ಹೇಳಿದಾಗ ಅಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಹೇಳಿದಾಗ ಯಾಕೆ ಏನಾಯ್ತು, ಅನಿತಾ ಮತ್ತೇನಾದ್ರು ತೊಂದರೆ ಕೊಡ್ತಾ ಇದ್ದಾಳಾ ಹೇಳು, ಅವಳನ್ನ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತೀನಿ ಅಂತ ಹೇಳಿದಾಗ ಅಣ್ಣ ಹಾಗಲ್ಲಣ್ಣ ನಾನ್ ಚೆನ್ನಾಗಿದ್ದೀನಿ, ಆದ್ರೂ ನೀನ್ ಸ್ವಲ್ಪ ಕೇರ್ಫುಲ್ ಆಗಿರೋಣ, ನನ್ಗೆ ಯಾಕೋ ಭಯ ಆಗ್ತಾ ಇದೆ, ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾ ಇರುವಾಗ
ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್.